ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇವತ್ತಿನ ಪ್ರಮುಖವಾದಂತ ವಿಚಾರ ಏನು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರತಕ್ಕಂತ 28 ಲೋಕಸಭೆಗಳಲ್ಲಿ 14 ವಿಧಾನಸಭಾ ಕ್ಷೇತ್ರಗಳ ಲೋಕಸಭಾ ಕ್ಷೇತ್ರಗಳ ಚುನಾವಣೆ ಮುಗಿದು ಉಳಿದಿರ್ತಕ್ಕಂಥ ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕದ 14 ಲೋಕಸಭಾ ಕ್ಷೇತ್ರಗಳು ಗೆಲ್ಲಬೇಕು ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಜಾತ್ಯತೀತ ಜನತಾ ಪಕ್ಷ, ಭಾರತೀಯ ಜನತಾ ಪಕ್ಷದ ಮೈತ್ರಿ ಪಕ್ಷದ ಅಭ್ಯರ್ಥಿಗಳು ಏನಿದ್ದಾರೆ ಅವರ ಗೆಲುವಿಗೆ ನಮ್ಮ ಪಕ್ಷ ಯಾವ ರೀತಿ ನಾಯಕರುಗಳು, ಕಾರ್ಯಕರ್ತರು ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅದರಲ್ಲಿ ಏನು ಕುಂದುಕೊರತೆಗಳಿದ್ರೆ ಅದನ್ನು ನಿವಾರಣೆ ಮಾಡ್ತಕ್ಕಂಥದ್ದು, ಉಳಿದಿರ್ತಕ್ಕಂಥ 5-6 ದಿನಗಳಲ್ಲಿ 7ನೇ ತಾರೀಕಿನವರೆಗೆ ಬೂತ್ ಮಟ್ಟದಲ್ಲಿ ನಮ್ಮ ಕಾರ್ಯಕರ್ತರು ನಿಯೋಜನೆ ಮಾಡಿ ಚುನಾವಣೆಯನ್ನ ಬಹಳ ಯಶಸ್ವಿಯಾಗಿ ಒಗ್ಗಟ್ಟಾಗಿ ಸಣ್ಣ ಪುಟ್ಟ ತೊಡಕುಗಳು ಏನ್ ಬಂದ್ರು ಕೂಡ ನಾವು ಅದನ್ನೆಲ್ಲ ನಿವಾರಣೆ ಮಾಡಿಕೊಂಡು ಸಹಿಸಿಕೊಂಡು ಎಲ್ಲವನ್ನ ಗೆದ್ದು ನರೇಂದ್ರ ಮೋದಿ ಅವರನ್ನ ಪ್ರಧಾನಿ ಮಾಡಬೇಕು ಅಂತ ಹೇಳಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ HD ದೇವೇಗೌಡರ ಏಕೈಕ ಗುರಿ ಏನಿದೆ, ನಮ್ಮ ರಾಜ್ಯಾಧ್ಯಕ್ಷರ ಗುರಿ ಏನಿದೆ, ಇದಕ್ಕೋಸ್ಕರ ಇವತ್ತು ಈ ಸಭೆಯನ್ನ ನಾವು ಕರೆದು ಕೋರ್ ಕಮಿಟಿಯಲ್ಲಿ ಎಲ್ಲ 14 ಲೋಕಸಭಾ ಕ್ಷೇತ್ರಗಳ ವಿಷಯದ ಬಗ್ಗೆ ಚರ್ಚೆಯನ್ನ ಮಾಡಿದ್ದೇವೆ. ನಾವೆಲ್ಲರೂ ಕೂಡ ಜವಾಬ್ದಾರಿಯನ್ನು ಹಂಚಿಕೊಂಡು ಆಯಾ ಕ್ಷೇತ್ರದಲ್ಲಿ ಇದ್ದು ಮಾಡಬೇಕು ಅಂತಕ್ಕಂಥದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು, ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು, ಅವ್ರ ಜೊತೆನೂ ಕೂಡ ಮುಕ್ತವಾಗಿ ಮಾತಾಡಿ ಮತ್ತೊಮ್ಮೆ ಮಧ್ಯಾಹ್ನದ ನಂತರ ಭಾರತೀಯ ಜನತಾ ಪಕ್ಷದ ಮುಖಂಡರ ಜೊತೆನೂ ಕೂಡ ಇವತ್ತೇ ನಮ್ಮ ಕೋರ್ ಕಮಿಟಿಯಲ್ಲಿ ನಡೆದಿರ್ತಕ್ಕಂಥ ವಿಚಾರಗಳು ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಇದಾವೆ. ಅದನ್ನ ಚರ್ಚೆ ಮಾಡ್ತಕ್ಕಂಥ ವಿಚಾರವನ್ನು ಕೂಡ ಇವತ್ತು ಹಮ್ಮಿಕೊಂಡಿದ್ದೇವೆ. ಅದರ ಜೊತೆಯಲ್ಲೇ ಇವತ್ತೇನು 14 ಲೋಕಸಭಾ ಕ್ಷೇತ್ರಗಳ ಗೆಲ್ತಕ್ಕಂಥ ಗುರಿಯ ಬಗ್ಗೆ ಬಹಳ ವಿಶದವಾಗಿ ಚರ್ಚೆ ನಡೆದಿದೆ, ತೀರ್ಮಾನ ಮಾಡಿದ್ದೇವೆ. ಅದರ ಜೊತೆಯಲ್ಲೇ ಮೆಂಬರ್ಶಿಪ್ ಅನ್ನು ಕೂಡ ಮಾಡಬೇಕು ಅಂತಕ್ಕಂಥ ಸಬ್ಜೆಕ್ಟ್ ಕೂಡ ಇದೆ. ಅದಕ್ಕೆ ಮತ್ತೊಂದು ಸಭೆಯನ್ನ ಚುನಾವಣೆ ಮುಗಿದ ನಂತರ ಪ್ರತ್ಯೇಕವಾಗಿ ಕರೆದು ರಾಜ್ಯದಲ್ಲಿ ಮೆಂಬರ್ಶಿಪ್ ಅನ್ನು ನೋಂದಾಯಿಸ್ತಕ್ಕಂಥ ವಿಷಯನ ಕೂಡ ಮುಂದೂಡಿದ್ದೇವೆ. ಮತ್ತೊಂದು ವಿಚಾರ, ಹಾಸನದಲ್ಲಿ ನಮ್ಮ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಪ್ರಜ್ವಲ್ ಅವರ ಮೇಲೆ ಬಂದಿರತಕ್ಕಂಥ ಆರೋಪದ ಬಗ್ಗೆ ಕರ್ನಾಟಕ ರಾಜ್ಯ ಸರ್ಕಾರ ಏನು SIT ತನಿಖೆಯನ್ನ ಪ್ರಾರಂಭ ಮಾಡಿದೆ, ಅದನ್ನ ಸ್ವಾಗತ ಮಾಡಿದ್ದೇವೆ. ಅಲ್ಲಿಂದ ಇನ್ನೂ ಕೂಡ ತನಿಖಾ ವರದಿ ಯಾವುದೂ ಕೂಡ ಬಂದಿಲ್ಲ. ತನಿಖೆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಯಾರು ಕೂಡ ಅದಕ್ಕೆ ವಿರುದ್ಧವಾದಂತ ಹೇಳಿಕೆಗಳನ್ನಾಗ್ಲಿ, ಮಧ್ಯ ಪ್ರವೇಶ ಮಾಡ್ತಕ್ಕಂಥದ್ದಾಗಲಿ ಮಾಡಬಾರದು. ಆ ತನಿಖೆಗೆ ಸಂಪೂರ್ಣವಾದಂತ ಸಹಕಾರವನ್ನು ಕೊಡಬೇಕು ಅಂತಕ್ಕಂಥ ನಿರ್ಣಯವನ್ನ ನಾವು ಮಾಡಿದ್ದೇವೆ. ಜೊತೆಗೆ ಇವತ್ತೇನು ಮಹಿಳೆಯರ ಬಗ್ಗೆ ಒಂದು ಅಪಮಾನ ಆಗಿದೆ ಅಂತೇಳಿ ಆರೋಪವನ್ನ ಮಾಡ್ತಾ ಇದ್ದಾರೆ, ಈ ವಿಚಾರವಾಗಿ ಅವರನ್ನ ಪಕ್ಷದಿಂದ ಅಮಾನತು ಮಾಡಬೇಕು ಅಂತಕ್ಕಂಥ ನಿರ್ಣಯವನ್ನ ಸರ್ವಾನುಮತದಿಂದ ಕೈಗೊಂಡು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ HD ದೇವೇಗೌಡರಿಗೆ ಶಿಫಾರಸನ್ನ ಮಾಡಿದ್ದೇವೆ. ಲೋಕಸಭಾ ಸದಸ್ಯರಾಗಿರೋದ್ರಿಂದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕ್ರಮ ಕೈಗೊಳ್ಳಬೇಕಾಗಿರೋದ್ರಿಂದ ಈ ಕೂಡಲೇ ಅವರನ್ನು ಅಮಾನತು ಮಾಡಬೇಕು ಅಂತ ಹೇಳಿ ಅವರಲ್ಲಿ ಮನವಿಯನ್ನ ಮಾಡಿದ್ದೇವೆ, ಶಿಫಾರಸನ್ನು ಕೂಡ ಮಾಡಿದ್ದೇವೆ. ಅದಿನ್ನೇನು ನಮ್ಮ ರಾಜ್ಯ
ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲ ವಿಚಾರಗಳನ್ನು ಕೂಡ ತಾವು ತಿಳಿಸ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.